ಸಿಎಂ ಡಿಕೆಶಿ ಪರ ಒಕ್ಕಲಿಗ ಮಠಾಧೀಶರ ಬೆಂಬಲದ ಬೆನ್ನಲ್ಲೇ ಮಠಾಧೀಶರ ಹೇಳಿಕೆಗೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟರು. ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ. ಯಾರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು, ಯಾರನ್ನ ಮಾಡಬಾರದು, ಇದೆಲ್ಲವನ್ನೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಮ್ಮ ಶಾಸಕರಿಗೆ ಮತ್ತು ನಮ್ಮ ಹೈಕಮಾಂಡ್ಗೆ ಬಿಟ್ಟಂತಹ ವಿಚಾರ. ಅದರ ಬಗ್ಗೆ ಬೇರೆಯವರ ಅಭಿಪ್ರಾಯ ಅನಗತ್ಯ. ಹೀಗಂತ ನಿನ್ನೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಮಾತನಾಡಿದ ಬೆನ್ನಲ್ಲೇ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಇದು. ಶ್ರೀಗಳು ಕೂಡ ಡಿ.ಕೆ. ಶಿವಕುಮಾರ್ಗೆ ಸಿಎಂ ಪಟ್ಟ ಬಿಟ್ಕೊಡ್ಬೇಕು ಅನ್ನೋ ಮಾತುಗಳಿದೆ. ಈಗ ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಆಗಬಾರ್ದು ಅನ್ನೋದು ಡಿಸೈಡ್ ಮಾಡಬೇಕಾದ್ರು ನಮ್ಮ ಪಕ್ಷದವರು. ಸೊ ಬೇರೆಯವರು ಯಾರು ಅದ್ರ ಬಗ್ಗೆ ಏನಾದರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದಕ್ಕೆ ನಾವು ಪ್ರತಿಕ್ರಿಯಿಸಬೇಕು. ನಿರ್ಮಲಾನಂದ ಶ್ರೀಗಳು ಕೂಡ ಡಿ.ಕೆ. ಶಿವಕುಮಾರ್ಗೆ ಸಿಎಂ ಪಟ್ಟ ಬಿಟ್ಕೊಡ್ಬೇಕು ಅನ್ನೋ ಮಾತುಗಳಿದೆ. ಈಗ ನಮ್ಮ ಪಕ್ಷದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಆಗಬಾರ್ದು ಅನ್ನೋದು ಡಿಸೈಡ್ ಮಾಡಬೇಕಾದ್ರು ನಮ್ಮ ಪಕ್ಷದವರು. ಸೊ ಬೇರೆಯವರು ಯಾರು ಅದ್ರ ಬಗ್ಗೆ ಏನಾದರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಅದಕ್ಕೆ ನಾವು ಪ್ರತಿಕ್ರಿಯಿಸಬೇಕು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ನಿಂದ. ಕೆಪಿ ನಾಗರಾಜ್, ಹಾಗಿದ್ರೆ ಈ ಹೇಳಿಕೆಗೆ ಅವರು ಸಿಕಾನ್ ಆಗೋದಾದ್ರೆ ನಾಳೆ ಕುರುಬ ಸಮುದಾಯದ ಸ್ವಾಮೀಜಿಗಳು ಮಠಾಧೀಶರು ಬಂದ್ಬಿಟ್ಟು ಇದೇ ವಿಚಾರವನ್ನ ಸಿದ್ದರಾಮಯ್ಯನವರ ಪರವಾಗಿ ಪ್ರಸ್ತಾಪ ಮಾಡಿದಾಗ ಇದು ನಮ್ಮ ಪಕ್ಷದ ಸ್ಟ್ಯಾಂಡ್, ನೀವು ಮಾತಾಡಬೇಡಿ ಅಂತ ಹೇಳ್ತಾರಾ? ಅಲ್ಲ, ಅವ್ರು ಹೇಳ್ತಾರೋ ಬಿಡ್ತಾರೋ, ಆದರೆ ಅವರ ವಿರೋಧಿ ಸ್ಥಾನದಲ್ಲಿರೋರು ಸೇಮ್ ಪ್ರಶ್ನೆಯೇ ವಾಪಸ್ ಕೇಳುವಂಥದ್ರಲ್ಲಿ ಯಾವ ಅನುಮಾನಗಳು ಕೂಡ ಬೇಡ. ಯಾಕೆಂದರೆ ರಾಜಕಾರಣಿಗಳು ಎಲ್ಲರೂ ಕೂಡ ಗಾಜಿನ ಮನೆಯಲ್ಲೇ ಇರುವಂಥವರು ದಿವ್ಯಾ. ಹಾಗಾಗಿ ಅವರ ಪರವಾಗಿ ಸ್ವಾಮೀಜಿಗಳು ಮಾತಾಡಿದಾಗ ಅದು ಇಷ್ಟ, ಅವರ ವಿರುದ್ಧವಾಗಿ ಸ್ವಾಮೀಜಿಗಳು ಮಾತಾಡಿದಂಥ ಸಂದರ್ಭದಲ್ಲಿ ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ, ನೀವ್ಯಾಕೆ ಮಾತಾಡ್ತೀರಿ ಅನ್ನುವಂತಹ ರಿಯಾಕ್ಷನ್. ಹಾಗಾಗಿ ಎಲ್ಲರೂ ಕೂಡ ಗಾಜಿನ ಮನೆಯಲ್ಲಿದ್ದಾರೆ, ಎಲ್ಲರಿಗೂ ವಾಪಸ್ ಈ ಥರದ ಬೂಮರ್ಯಾಂಗ್ಗಳು ಹಾಗೇ ಆಗ್ತವೆ. ಸೇಮ್ ನೇರವಾಗಿ ಚುಂಚನಗಿರಿ ಸ್ವಾಮೀಜಿಗಳ ಅಭಿಪ್ರಾಯದ ಕುರಿತಂತೆ, ಅಂದರೆ ಅವರ ಹೇಳಿಕೆ ಕುರಿತಂತಹ ಪ್ರಶ್ನೆಗೆ ನೇರವಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಆಡಿರುವಂಥ ರಿಯಾಕ್ಷನ್ ಇದು. ಅಂದರೆ ನಮ್ಮ ಪಕ್ಷದ ಆಂತರಿಕ ವಿಚಾರ ಇದು. ಯಾರನ್ನ CM ಮಾಡಬೇಕು, ಯಾರನ್ನ DCM ಮಾಡಬೇಕು ಅನ್ನುವಂಥದ್ದನ್ನು ತೀರ್ಮಾನ ಮಾಡುವಂಥದ್ದು ನಮ್ಮ ಪಕ್ಷದ ಹೈಕಮಾಂಡ್ ಮತ್ತು ನಮ್ಮ ಪಕ್ಷದ ಶಾಸಕರು. ಹಾಗಾಗಿ ಇದರಲ್ಲಿ ಬೇರೊಬ್ಬರ ಅಭಿಪ್ರಾಯ ಅನಗತ್ಯ ಅನ್ನುವಂತಹ ತಿರುಗೇಟನ್ನು ನೇರವಾಗಿ ಕೊಟ್ಟಿದ್ದಾರೆ. ನೀವಾಗಲೇ ಕೇಳಿದಂತೆ ನಾಳೆ ಕುರುಬ ಸಮುದಾಯದ ಸ್ವಾಮೀಜಿಗಳಿರ್ಬೋದು ಅಥವಾ ಬೇರೆ ವರ್ಗದ ಸ್ವಾಮೀಜಿಗಳಿರ್ಬೋದು ಸಿದ್ದರಾಮಯ್ಯನವ್ರನ್ನ ಉಳಿಸಲೇಬೇಕು ಅನ್ನುವಂತಹ ಹೇಳಿಕೆಗಳನ್ನ ಕೊಟ್ಟಂಥ ಸಂದರ್ಭದಲ್ಲಿ ಸೇಮ್ ಡಿ.ಕೆ. ಶಿವಕುಮಾರ್ ಪರವಾಗಿರುವಂತಹ ಶಾಸಕರಿರ್ಬೋದು ಅಥವಾ ಅವರ ಬೆಂಬಲಿಗರಿರ್ಬೋದು ವಾಪಸ್ ಇದೇ ಪ್ರಶ್ನೆಯನ್ನೇ ಸ್ವಾಮೀಜಿಗಳಿಗೆ ಕೇಳಲ್ಲ, ಯತೀಂದ್ರ ಅವ್ರಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಈಗ ಏನು ಹೇಳ್ತೀರಾ ಯತೀಂದ್ರ ಅವರೇ ಅಂತ. ಹಾಗಾಗಿ ಗಾಜಿನ ಮನೆಯಲ್ಲಿರುವಂಥ ರಾಜಕಾರಣಿಗಳು ರಿಯಾಕ್ಷನನ್ನು ಕೊಡುವಂಥ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗಿರುತ್ತೆ. ದಿವ್ಯಾ, ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಚುನಾವಣೆಯ ಸಂದರ್ಭದಲ್ಲಿ ಮಠಗಳಿಗೆ ಹೋಗಿ ಸಮುದಾಯದ ಬೆಂಬಲ ಕೊಡಿ ಅಂತ ಕೋರುವಾಗ ಪಕ್ಷದ ತೀರ್ಮಾನ, ಪಕ್ಷದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಲ್ಲ.